ಇವತ್ತು ಸಿಎಂ ಅವರು ಪ್ರಚಾರ ಮಾಡುವಂತ ವೇಳೆಯಲ್ಲಿ ಒಬ್ಬ ಪ್ರೈವೇಟ್ ವ್ಯಕ್ತಿ ಗನ್ ಹಿಡ್ಕೊಂಡು ಅವ್ರ ಬಳಿಗೆ ಹೋಗಿ ಹಾರವನ್ನು ಹಾಕಿರುವಂತದ್ದು. ಒಂದು ಕಡೆ ಇದು ಭದ್ರತಾ ವೈಫಲ್ಯ, ಇನ್ನೊಂದು ಕಡೆ ಗನ್ ಅವರು ಹ್ಯಾಂಡ್ ಓವರ್ ಮಾಡಬೇಕಿತ್ತು, ಮಾಡಿಲ್ಲ. ನೋಡಿದ್ದೇನೆ. ಏನಂತೀರಿ? ಇದು ತೊಗ್ಲಕ್ ದರ್ಬಾರ್ ಅನ್ನೋದಕ್ಕೆ ಮತ್ತು ಯಾವುದೇ ರೀತಿಯಾದಂಥ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಕಣ್ಣು ಮುಂದೆ ಎದ್ದು ಕಾಣುವಂಥ ಒಂದು ಸಾಕ್ಷಿ. ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ, ಕಾನೂನು ಅನ್ನೋದಕ್ಕೆ ಏನೂ ಮಾನ್ಯತೆ ಇಲ್ಲ, ಗೌರವ ಇಲ್ಲ. ಒಬ್ಬ ಮುಖ್ಯಮಂತ್ರಿಯವರ ಮುಂದೆನೇ ಈ ಪರಿಸ್ಥಿತಿ ಇದೆ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಫೈರ್ ಆರ್ಮ್ಸ್ ವೆಪನ್ಸ್ಗಳನ್ನ ಡೆಪಾಸಿಟ್ ಮಾಡಬೇಕಾಗಿದೆ. ಎಲ್ಲ ಗನ್ಗಳನ್ನ ಡೆಪಾಸಿಟ್ ಮಾಡಬೇಕು, ಡೆಪಾಸಿಟ್ ಮಾಡಲೇಬೇಕು. ಈ ವ್ಯಕ್ತಿ ತನ್ನ ಗನ್ನನ್ನು ಹೇಗೆ ಕ್ಯಾರಿ ಮಾಡ್ತಿದ್ದಾನೆ, ಇದಕ್ಕೆ ಉತ್ತರ ಕೊಡಬೇಕು. ಈ ತಕ್ಷಣ ಈ ವಿಚಾರದಲ್ಲಿ ಉತ್ತರ ಕೊಡಬೇಕು. ಇಲ್ಲದರೆ ಯಾವ ರೀತಿ ಕಾನೂನು ವ್ಯವಸ್ಥೆ ಇದೆ ಅನ್ನೋದು ಈ ಮುಖ್ಯಮಂತ್ರಿಗಳದ್ದು ಇದಕ್ಕೆ ಉತ್ತರನೇ ಇಲ್ಲ. ಅವರಲ್ಲಿ ಉತ್ತರ ಇಲ್ಲ, ಮಾತಿಲ್ಲ. ಇವರೊಬ್ಬರು ಈ ನಾಡನ್ನು ಆಡಳಿತ ಮಾಡೋಂಥ ಸನ್ಮಾನ್ಯರು. ಇನ್ಯಾವ ಪರಿಸ್ಥಿತಿಯಲ್ಲಿ ಇವರು ನಾಡನ್ನು ನಿರ್ವಹಣೆ ಮಾಡಿ ಮತ್ತೊಮ್ಮೆ ನನಗೆ ಲೋಕಸಭೆಗೆ ಮತ ಕೊಡಿದ್ದಾರೆ, ರಾಜ್ಯದಲ್ಲಿ ಕೊಟ್ಟಿರೋದಕ್ಕೆ ಇವರಿಗೆ ಆಡಳಿತ ಕೊಡಲಿಕ್ಕಾಗ್ತಿಲ್ಲ. ಇಂಥ ಪಕ್ಷ, ಕಾಂಗ್ರೆಸ್ ಪಕ್ಷ, ಯಾವುದೇ ಕಾರಣದಲ್ಲೂ ಜನರ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಹಿನ್ನೆಲೆ ಇರುವಂಥ ವ್ಯಕ್ತಿಗಳೆಲ್ಲ ಈ ರೀತಿ ಬಹಿರಂಗವಾಗಿ ಒಬ್ಬ ಮುಖ್ಯಮಂತ್ರಿಗೆ ಮಾಲಾರ್ಪಣೆ ಮಾಡಿ ಸಾರ್ವಜನಿಕವಾಗಿ ಎದ್ದು ಕಾಣುವಂಥದ್ದಿದ್ರೆ ಇನ್ನೇನು ವ್ಯವಸ್ಥೆ ಇದೆ ಅನ್ನೋದನ್ನ ಉತ್ತರ ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ. ಸರ್, ಬರ ಪರಿಹಾರ ಕುರಿತು, ಅನುದಾನ ತಾರತಮ್ಯ ಕುರಿತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 2 ವಾರದಲ್ಲಿ ಆನ್ಸರ್ ಮಾಡಿ, ರಾಜ್ಯಗಳ ಮಧ್ಯೆ ಎರಡು ವಾರದಲ್ಲಿ ಆನ್ಸರ್ ಮಾಡಿ ಅಂತೇಳಿ ಇದ್ರ ಬಗ್ಗೆ ನಮ್ಮ ಪ್ರತಿಪಕ್ಷದ ನಾಯಕರು ಉತ್ತರ ಕೊಟ್ಟಿರ್ಬೋದು. ಇಲ್ಲಿ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, NDRF ಗೈಡ್ಲೈನ್ಸ್ ಪ್ರಕಾರ ಏನನ್ನು ಕೊಡಬೇಕಾಗಿದೆಯೋ ಖಂಡಿತ ಎಲ್ಲ ರೀತಿಯಾದಂಥ ನೆರವನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟೇ ಕೊಡ್ತಾರೆ. ಇವತ್ತು ರಾಜ್ಯ ಸರ್ಕಾರ SDRF ದುಡ್ಡನ್ನೇ ಇನ್ನೂ ಬಳಕೆ ಮಾಡಿರುವಂಥದ್ದಿಲ್ಲ. ಇನ್ನು ಅದಾದಮೇಲೆ ಒಂದು ನ್ಯಾಯಪೇಸವು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆಯನ್ನು ಮಾಡದೆ, ಒಂದು ನ್ಯಾಯಪೇಸನ್ನು ಬಿಡುಗಡೆ ಮಾಡದೇನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದಕ್ಕೇನು ಉತ್ತರ ಕೊಡಿ ಅಂತ ಕೇಳಿರ್ತಾರೆ, ನೋಟಿಸ್ ಕೊಟ್ಟಿರ್ತಾರೆ, ಉತ್ತರ ಕೊಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ರಾಜ್ಯ ಸರ್ಕಾರದ ಏನೇ ಸವಾಲುಗಳಿದೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸಗಳನ್ನು ಖಂಡಿತ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾರೆ. ಹಾಗಾಗಿ ಇವರ ನಿಜವಾದ ಅಸಲಿ ಮುಖವಾಡವನ್ನು ಕಳಚುವಂಥ ಕೆಲಸಗಳು ಖಂಡಿತ ಕೋರ್ಟ್ನಲ್ಲೂ ಮಾಡುವಂಥದ್ದಾಗುತ್ತೆ. ಈ ಫೀಲ್ಡಲ್ಲೂ ಈ ರಾಜ್ಯ ಸರ್ಕಾರ ಯಾವ ರೀತಿ ಕಾರ್ಯವನ್ನು ಮಾಡಿದೆ ಅನ್ನೋಂಥದ್ದನ್ನ ಸಂಪೂರ್ಣವಾಗಿ ಬಯಲಿಗೆ ಎಳೆಯುವಂಥ ಕೆಲಸಗಳು ಆಗುತ್ತೆ ಅಂತ ಹೇಳಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.